ಇವತ್ತು ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಗುಲ್ಬರ್ಗದಲ್ಲಿ ಶರಣಬಸವೇಶ್ವರ ಜಾತ್ರಾ ಬಹಳ ವಿಜೃಂಭಣೆಯಿಂದ ಇಡೀ ಜಿಲ್ಲೆಯಾದ್ಯಂತ ಡಿವಿಷನ್ನಿಂದ ಬಹಳಷ್ಟು ಹರಿದು ಬರ್ತಕ್ಕಂಥ ಜನ ಸಮೂಹದಲ್ಲಿ ಈ ಒಂದು ಜಾತ್ರೆಯನ್ನು ನಡೆತಕ್ಕಂಥ ಕಾರ್ಯಕ್ರಮ ಅಂಗವಾಗಿ ಇಂದಿರಾನಗರ ಬಡಾವಣೆಯ ಬಾಲಾಜಿ ಒಂದು ಫುಡ್ ಅಂಡ್ ಟೀ ಸ್ಟಾಲ್ ಹಾಕೊಂಡು ದಂಧವನ್ನು ಮಾಡಿರ್ತಕ್ಕಂಥ ಪ್ರತಿ ವರ್ಷದಂತೆ ಅನ್ನ ದಾಸೋಹವನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ರಮೇಶ್ ಹಾಗರಗುಂಡಿ ಅವರು ಇವತ್ತ ಶರಣಬಸವೇಶ್ವರ ಜಾತ್ರಾದ ಜೊತೆಯಲ್ಲೇ ಇವತ್ತ ಬೌದ್ಧ ಧರ್ಮ ಕಾರ್ಯಕ್ರಮ ಹುಣ್ಣೆ ಆಗಿರ್ಬೋದು, ಮೈಲಾರಲಿಂಗ ಆಗಿರ್ಬೋದು, ಗಾಣಗಾಪುರ ದತ್ತಾತ್ರೇಯ ಜಾತ್ರಾ ಮಹೋತ್ಸವ ಅಂಗವಾಗಿ ಹೀಗೆ ಹಲವಾರು ಮಹಾ ಪುರುಷರ ಜಾತ್ರೆಯಲ್ಲಿ ಅನ್ನ ದಾಸೋಹ ಇಟ್ಕೊಂಡು ಬಂದಿರತಕ್ಕಂಥದ್ದು. ಹೀಗಾಗಿ ರೋಡಿನಲ್ಲಿ ವ್ಯಾಪಾರಿ ಇಟ್ಟುಕೊಂಡು ಅವರ ಬದುಕು ಒಳ್ಳೆ ಸುಗಮವಾಗಿ ಸಾಗಿಸ್ತಕ್ಕಂಥ ಬಂದಿದೆ. ಅವರು ದಾನ ಅನ್ನ ದಾಸೋಹಿ ಎಲ್ಲ ಇಡೋದ್ರ ಜೊತೆಗೆ ಮನುಷ್ಯನ ಬದುಕಿನಲ್ಲಿ ಅನ್ನ ದಾಸೋಹ ಬಹಳ ಮುಖ್ಯ ಅದ. ಹಣ ಸಂಪತ್ತು ಎಷ್ಟು ಕೊಟ್ಟರು ಸಾಕಾಗಂಗಿಲ್ಲ, ಊಟ ಮಾಡೋದು ಯಾರು ಮರೆಯಂಗಿಲ್ಲ. ಹೀಗಾಗಿ ಅನ್ನ ದಾಸೋಹ ಇಟ್ಕೊಂಡು ಬಂದಿರತಕ್ಕಂಥವ್ರಿಗೆ ಇವತ್ತಿನ ದಿವಸ ಅವ್ರಿಗೆ ಶರಣಬಸವೇಶ್ವರ ಒಳ್ಳೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಅನ್ನ ದಾಸೋಹ ಕಾರ್ಯಕ್ರಮ ನಡೆಸೋಕೆ ಅವ್ರಿಗೆ ಶಕ್ತಿ ಕೊಡ್ಲಿ ಅಂತೇಳಿ ನಾವು ಹಾರೈಸಿ ಇವತ್ತ ಇಲ್ಲಿ ನಡೀತಕ್ಕಂಥ ಒಂದು ಕೋಟ ಮುನ್ನಿಬಲ್ಲಿ ಇರ್ತಕ್ಕಂಥ ಒಂದು ಸರ್ಕಲ್ದಲ್ಲಿ ಒಂದು ಅನ್ನ ದಾಸೋಹ ಇವತ್ತ ಪ್ರಾರಂಭ ಆಗ್ಯದ. ಅದಕ್ಕೆ ಇವತ್ತು ಇಡೀ ದಿನ ಇವತ್ತ ಆ ಜನರಿಗೆ ಎಲ್ಲ ಒಂದು ಒಳ್ಳೆ ಊಟವನ್ನು ಕೊಡ್ತಕ್ಕಂಥದ್ದು ಈ ಒಂದು ರಮೇಶ್ ಹಾಗರಗುಂಡಿ ಅವರ ಫ್ಯಾಮಿಲಿ ವತಿಯಿಂದ ಒಂದು ಅನ್ನ ದಾಸೋಹ ಒಳ್ಳೆಯ ರೀತಿಯಲ್ಲಿ ಆಗುತ್ತದೆ. ನಮಗೆ ಬಹಳ ಖುಷಿ ತಂದಿರ್ತಕ್ಕಂಥದ್ದು ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ಯುವಕ ಮಂಡಳಿಗೂ ರಮೇಶ್ ಅವರ ಕುಟುಂಬಕ್ಕೂ ನನ್ನನ್ನು ಹಾರೈಸಿ ನನ್ನ ಎರಡು ಮಾತು ದಿಗಂಬರ ಬೆಳಗಿ ಮಾಜಿ ಜಡ್ಪಾಧ್ಯಕ್ಷ. ಎಲ್ಲ ನನ್ನ ಕಲಬುರಗಿ ಜನತೆಗೆ ನನ್ನ ಮೊದಲನೆಯ ನಮಸ್ಕಾರಗಳು. ನಾವು ಇಂದಿರಾನಗರ ವತಿಯಿಂದ ಶ್ರೀ ಅಪ್ಪ ದೊಡ್ಡಪ್ಪನವರ ಜಾತ್ರಾ ಮಹೋತ್ಸವದ ಒಂದು ವತಿಯಿಂದ ಇಂದಿರಾನಗರ ಬಡಾವಣೆಯಿಂದ ನಮ್ಮ ರಮೇಶ್ ಹಾಗರಗುಂಡಿ ಅವರು, ಮತ್ತೆ ನಾಗಣ್ಣ ದೊಡ್ಡಮನಿ ಅವರು, ಅಂಬರೀಶ್ ಬಿದ್ನೂರವರು, ಮತ್ತೆ ಬಸವಣ್ಣ ಸಿಂಚುಸನವರು, ಶಿವಪುತ್ರ ವಾಲಿಕರ್ ಅವರು, ಮತ್ತೆ ಇನ್ನಿತರರು ಸಹಚರರು ಎಲ್ಲರೂ ಸೇರಿ ಈ ಒಂದು ಮಹಾಪುಣ್ಯಸ್ತವದ ಒಂದು ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಬಂದು ಟ್ರಾಫಿಕ್ ಪೊಲೀಸ್ ಇವರಾದ ಮಹಾಂತೇಶ್ ಪಾಟೀಲ್ ಸರ್ ಅವರು ಕೂಡ ಬಂದು ಉದ್ಘಾಟನೆ ಮಾಡಲಾಯಿತು. ದಯವಿಟ್ಟು ಎಲ್ಲ ಜನರಲ್ಲಿ ಕೇಳಿಕೊಳ್ಳೋದೇನೆಂದರೆ ಜಾತ್ರೆಗೆ ಬಂದು ಇಲ್ಲಿ ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಿ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ಬಾಲಾಜಿ ಟೀ ಪಾಯಿಂಟ್ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಅವರು ಯಾವುದೇ ದಾಸೋಹ ಇರಲಿ ಪ್ರತಿ ಎಲ್ಲ ಆಚರಿಸ್ಕೊತ ಬಂದಿದ್ದಾರೆ. ಅದೇ ರೀತಿ ಈ ಶರಣಬಸವೇಶ್ವರ ಈ ಜಾತ್ರಾ ಈ ಮಹೋತ್ಸವಕ್ಕೆ ಏನು ಅನ್ನ ಸ್ಮರಣ ಇಟ್ಟಿದ್ದಾರೆ. ಅವರು ಯಾವುದೇ ಇರಲಿ, ಒಂದು ಹಬ್ಬ ಇರಲಿ ಹುಣ್ಣಿ ಇರಲಿ ಪ್ರತಿ ವರ್ಷ ಇದೇ ರೀತಿ ಆಚರಿಸ್ಕೊಂಡು ಬಂದಿದ್ದಾರೆ. ಒಂದು ಸುಮಾರು 10 ವರ್ಷಗಳಿಂದ ನೋಡ್ತಾ ಇರ್ತೀವಿ. ಅವರು ಯಾವುದೇ ರಂಜಾನ್ ಆಗಲಿ, ಶ್ಯಾಮಬಸವೇಶ್ವರ ಆಗಲಿ, ಆಮೇಲೆ ದಸರಾ ಆಗಲಿ, ಅಂಬೇಡ್ಕರ್ ಜಯಂತಿ ಆಗಲಿ, ಯಾವುದೇ ಜಯಂತಿ ಆಗಲಿ ಪ್ರತಿ ವರ್ಷದಂತೆ ಬಿಡ್ಲಾರ್ದಂತೆ ಮಾಡ್ತಾ ಬಂದಿದ್ದಾರೆ ಸತತ. ಆ ಟೀಮಿಗೆ ತುಂಬಾ ಧನ್ಯವಾದ ಹೇಳಬೇಕಾಗ್ತದೆ. ಯಾಕಂದ್ರೆ ಯಾವುದು ಸರ್ಕಾರದಿಂದ ಬರ್ತಕ್ಕಂಥ ಯಾವುದು ಅನುದಾನ ಇಲ್ಲ, ಸ್ವಂತ ಖರ್ಚಿನಲ್ಲಿ ಇದು ಏನು ಪಬ್ಲಿಕ್ಕಿಗೆ ಸೇವೆ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ತುಂಬಾ ಧನ್ಯವಾದ ಹೇಳಬೇಕಾಗ್ತದೆ. ಬಾಲಾಜಿ ಟೀ ಪಾಯಿಂಟ್ ಅವರು. ಕಮಲಾಕರ್ ದನ್ನಿ, ಜಿಲ್ಲಾಧ್ಯಕ್ಷ ಕಮಲಾಕರ್.